ಎಲ್ಲರಿಗೂ ಆಧಾರದ ಸುಸ್ವಾಗತ. ಭಾಳ ಜಲ್ದಿ ನಾನು ನಮ್ಮ R15 ರಿವ್ಯೂ ಮಾಡ್ತೀನಿ. ಇವತ್ತು ಸಡನ್ಲಿ ಯಮಹಾದವ್ರು ಕಾಲ್ ಮಾಡಿದ್ದಾರೆ. ಸರ್ ಏನೋ ಸರ್ 70th ಇಯರ್ ಆ್ಯನಿವರ್ಸರಿ ಕ್ಯಾಂಪೇನ್ ಐತಿ, ಬರ್ರಿ ಸರ್ ಗಾಡಿ ಜನರಲ್ ಚೆಕಪ್ ಮಾಡ್ಕೊಡ್ತೇವೆ ಹಂಗೆ ಹಿಂಗೆ ಅಂತಂದ್ರೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಸರ್ ನಾನು ಏನೋ ಹೇಳತ್ತಾರ, ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದ ಬಿಡು ನೀವು ಅಂತೇಳಿ ಹೊಂಟೇನೆ. ಇದು ನಮ್ಮ ಹಳೆ ಹುಬ್ಳಿ ಮಾರ್ಕೆಟ್ ನೋಡ್ರಿ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹೆಂಗೈತೆ ಹಂಗ ಕೇರೆ ಮಾಡಲ್ಲ ನಾನು. ಹುಡುಗ ನೋಡತ್ತ ನೀರು ತೊಗೊಂಡು ಹಂಗೆ ಏನೋ ಹಾಕೊಂಡು ಹೊಂಟಾನ ಇವ ಅಂತೇಳಿ. ಇಲ್ಲಿ ಟ್ರಾಫಿಕ್ ಎಲ್ಲ ಖಾಲಿ ಪಿಲಿ ಹಿಂಗೆ ಅಡ್ಡ ತಿಡ್ಡಿ ಎದರ ಬದರ ಬಂದು ನಿಂದಿರ್ತಾರೆ. ಇದ್ರದ್ದು ಅರ್ಧ ಟ್ರಾಫಿಕ್. ಸುಮ್ಮನೆ ಹೋಗೋದಾರ ಹೋದ್ರೆ ಎಲ್ಲ ಕ್ಲಿಯರ್ ಇರ್ತೈತೆ. ಅದ ಇವ ಬಂದು ಅಣ್ಣ ನಿಂತು ಬಿಟ್ಟಾನ, ಇಲ್ಲಿ ಅಡ್ಡ ಹಾಕೊಂಡು ಮಕ್ಕೊಂಬಿಡ್ಕೊ ಅವನು ಅವನತ್ತಾಗ. ನಿಮಗೆ ಸಮಾಜದ ಭಯ ಇಲ್ಲ. ನಮ್ಮ ಅಜ್ಜರ ಆಸ್ಥಾನ ಸಂಸ್ಥಾನ ಇದು, ಅಜ್ಜರ ಕೋಟೆ ಇದು. ಎಲ್ಲರಿಗೂ ಆಧಾರದ ಸುಸ್ವಾಗತ. ಇವತ್ತು ಶನಿವಾರ, ನಮ್ಮ ದಿನ ಚಲೋ ಆಗ್ಬೇಕಂದ್ರೆ ಅಜ್ಜಾರ ಮಠಕ್ಕೆ ಬಂದ ನಮಸ್ಕಾರ ಮಾಡಿದ ಮೇಲೆ ನಮ್ಮ ದಿನ ಚಲೋ ಆಗ್ತೈತಿ. ಚಲೋ ಹೊತ್ನಾಗ ಗಾಡಿ ಹಿಂಗೆ ಹೊಳೆತ್ಕೊಂಡು ಹಿಂಗೆ ಹೊಂಟಿಬಿಡೋದು ಮುಗಿತು ಇಷ್ಟ. ಅದ ನೋಡಿದ್ರಿ ಎಲ್ಲರೂ ಹಂಗೆ ಎಲ್ಲರೂ ಹೊರಗೆ ಹೋಗೋದು ಅಜ್ಜಾರ ಕಡೆ ಬಂದು ನಮಸ್ಕಾರ ಮಾಡ್ಕೊಂಡು ಹೊಂಟ್ರೆ ದಿನ ಚಲೋ ಆಗೈತೆ ನಮ್ಮ ಮುಂದಿಗೆ. ಇಂಥ ರೋಡಿಗೆ 40% ಟ್ಯಾಕ್ಸ್. ಗುಡ್ ಏನು ಮಾಡತ್ತೀರೋ ಹುಬ್ಳಿ ಮಿನಿಸ್ಟ್ರುಗಳು, MLAಗಳು, MP ಗಳು ಚೆನ್ನಾಗಿ ಗೊತ್ತಾಗೋದು. ಇದೊಂದು ಡಾರ್ಕ್ ನೈಟ್ ನೋಡಿ. ಬಾಣದಂತೆ ಯಾರಿಗೂ ಕಾಣದಂತೆ. ಏನೋ ಕ್ಯಾಂಪೇನ್ ಐತೆ ಅಂತ ಬರ್ರಿಪ್ಪ ನೋಡೋಣ ಏನು ಕ್ಯಾಂಪೇನ್ ಇರ್ತೈತಿ, ಹೆಂಗೆ ಇರ್ತೈತಿ ಅಂತ ಹೇಳಿ. ಹಾಂ XSR 155 ಇದು ಏನಂತ ಅರ್ಥ ಆಗೋತ್ತಿಲ್ಲಪ್ಪ. XSR ನನಗಂತೂ ಟ್ರಯಂಫ್ನ ಕದ್ದು ಹಿಂಗೆ ಮಾಡ್ಯಾರೋ. ಈ ಗಾಡಿ ಇರೋದು ಹಿಂಗೈತೆ, ಇವ್ರ ಡಿಸೈನ್ ಹಿಂಗೆ ಮಾಡಿದಾರೋ. ಸೇಮ್ 155cc ಇಂಜನ್ ಐತಿ. ಇನ್ನೂ ಚಲೋ ಐತಿ, ಇದ್ರದ್ದೇನು ಬಂದಾಗಿಲ್ಲ, ಬಂದಾಗಿದ್ದು ಆರಾಮಾಗಿ. ಅಲ್ಲೊಂದು R15, ಅಲ್ಲೊಂದು R15, ಇಲ್ಲೊಂದು 3 R15. ಏನು ಕೊಟ್ಟಿದ್ದಾನೆ ಅವ್ರಿಗೆ ಕೇಳಬೇಕಿದೆ, ನನಗಂತೂ ಗೊತ್ತಿಲ್ಲ. ಈ ಲೈಟ್ ನೋಡ್ರಿ, ರಾಯಲ್ ಎನ್ಫೀಲ್ಡ್ದು ಕದ್ದಾರ ಅನಿಸ್ತದೆ ನೋಡಿದ್ರೆ. ಅದು ಹಂಗೆ ಐತಿ. ಅವ ಕೊಡ್ತಾನೆ, ಕೆಳಗೆ ಕೊಟ್ಟಾನೆ, ಅವ ಮ್ಯಾಗ ಕೊಟ್ಟಾನ ಅಷ್ಟ. ಹಾಯ್ ಅವ್ರು, ವೆಲ್ಕಮ್ ಟು ಒಂದು GT ಹೊಂಟೈತೆ ನೋಡ್ರಿ. ಹಾಂ GT ಹೋದ. ವೆಲ್ಕಮ್ ಟು GTಗಲ್ಲ, ವೆಲ್ಕಮ್ ಟು XSR 155 ನೋಡ್ರಿ. ಇದೊಂದು ಯಮಾದಾಗ ನ್ಯೂಲಿ ಲಾಂಚ್ ಆಗಿರೋ ವೆಹಿಕಲ್. ಇಂಡಿಕೇಟರ್ ಎಲ್ಲ LED ಕೊಟ್ಟಿದ್ದಾನೆ. ಇವಕ್ಕೆ ಮಿರರ್ ಸ್ವಲ್ಪ ಏನೋ ಇಂಪ್ರೂವ್ ಮಾಡ್ಬೋದಾಗಿತ್ತು ಅನ್ಸುತ್ತೆ. ಇದೇನೋ ಓಲ್ಡ್ ಮಿರರ್ ಇದ್ದಂಗೆ ಅದಾವ. ಹಳೆ ನಮ್ಮ ಫ್ಯಾಷನಾಗ ಅಂತಲೋ ಕ್ರೋಮ್ ಇರೋದು ಕೊಟ್ಟಿದ್ದಾನೆ. ವೆಹಿಕಲ್ನೇ ನೋಡ್ಬೋದು. ಇಲ್ಲಿ ಬ್ರ್ಯಾಂಡಿಂಗ್ XSRಗೆ ಇರ್ದು. ಏನು XSR ನನಗೂ ಏನಂತ ಪ್ರಾಪರ್ ಆಗೋತ್ತಿಲ್ಲ, ಬಟ್ ವೆಹಿಕಲ್ ಚೆನ್ನಾಗೈತಿ. ನಾನು ಇವಾಗ ಒಂದು ರೌಂಡ್ ರೈಡ್ ಮಾಡಿದೆ. ಇಲ್ಲೇ ರೈಡ್ ಮಾಡಿದೆ, ನಂಗೆ ಫೀಲ್ ಆಗಿದ್ದು ಏನಂದರೆ MTಗಿನ ಅಷ್ಟು ಕಂಫರ್ಟ್ ಐತಿ, ಒಂದು ಸ್ವಲ್ಪ ಪವರ್ಫುಲ್ಲಾಗೂ ಐತಿ ಗಾಡಿ. ಆ್ಯಂಡ್ ಈ ಗಾಡಿ ಬರೋದು 155cc ಲಿಕ್ವಿಡ್ ಕೂಲ್ಡ್ ಇಂಜನ್ 4 ಸ್ಟ್ರೋಕ್. ಲೈಕ್ ಯಮಾ ಟೆಕ್ನಾಲಜಿ ಐತಿ. VVA ಇದ್ದ ವೇರಿಯಬಲ್ ವಾಲ್ವ್ ಆಕ್ಸಿಲರೇಷನ್ ಸಿಸ್ಟಮ್ ಐತಿ ಇದ್ರ ಒಳಗೂ. ಆ್ಯಂಡ್
ವೀಲು ಲೈಕ್ ಸೇಮ್ ಲೈಕ್ R15 ಅದ, ಏನಂತ ಡಿಫ್ರೆನ್ಸ್ ಅನಿಸಿಲ್ಲ. ಲೈಕ್ ಟೈರ್ ಬಿಡ್ತ್ ಎಲ್ಲ ಸೇಮ್, ನಥಿಂಗ್. MRF ದ ರೇವ್ಸ್. ಆ್ಯಂಡ್ ಬ್ರೇಕ್ಸ್ ಇದಕ್ಕೆ ಬೈಬ್ರೇಜ್ ಬರ್ತೈತಿ, ಬ್ರೇಕ್ಸ್. ಹಿಂದಿನೂ ಬೈಬ್ರೇನೇ ಐತಿ. ABS ರಿಂಗು. ಇಸ್ ಮೇ ಬಿ ಸಿಂಗಲ್ ಚಾನಲ್ ಇಲ್ಲ, ಡ್ಯುವಲ್ ಚಾನಲ್. ಇದಕ್ಕೂ ಕೂಡ ಡ್ಯುವಲ್ ಚಾನಲ್ ABS ಐತಿ. ನಮ್ಮ R15 ಡ್ಯುವಲ್ ಚಾನಲ್ ABS, ಇದಕ್ಕೂ ಡ್ಯುವಲ್ ಚಾನಲ್ ABS ಐತಿ. LED ಇಂಡಿಕೇಟರ್ಸ್. ಆಲ್ರೆಡಿ ಗಾಡಿ ಎಲ್ಲ ಕಮ್ಮಿ ಫಿಟ್ಟಿಂಗ ಬರುತ್ತೆ ಅನ್ಸುತ್ತಿದೆ. ಅವ್ನು ಜಸ್ಟ್ ನಾನು ಟೆಸ್ಟೆಡ್ ಹಂಗೆ ಎತ್ಕೊಂಬಂದೆ ಗಾಡಿನ ಸೀದೆ. ಸರ್ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. E20 ಫ್ಯೂಲ್. ಸ್ವಲ್ಪ ಮಿರರ್ದಾಗ ಏನಾರ ಚೇಂಜ್ ಮಾಡಬೇಕಾಯ್ತು ಅನ್ಕೊತೀನಿ. ಹೆಗಾರ್ಡ್ ಸ್ವಿಚಿಂಗ್ ಇದು ಕೊಟ್ಟಿದ್ದಾನೆ. ಆ್ಯಂಡ್ ನೀವು ಕ್ಲಸ್ಟರ್ ನೋಡೋದಾದ್ರೆ ABS ಐತಿ, TCS ಐತಿ. ಇದ್ರೊಳಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತೇಳಿ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಲೈಕ್ ನೀವು ಇಲ್ಲಿ ಯಮ ಆ್ಯಪಿಗೆ ಕನೆಕ್ಟು ಮಾಡ್ಬೋದು ಇದನ್ನು. ಗಾಡಿ ನಿಮ್ಗೆ ಅಗ್ರೆಸಿವ್ ಪೋಸ್ಚರ್ ಏನಿಲ್ಲ, ಆರಾಮಾಗಿ ಓಡಿಸ್ಬೋದು. ಕಂಫರ್ಟಿಗೆ ಯಾರಾದರೂ ನಂಗೆ ಯಮಹಾನ ಬೇಕಾ, ಒಳಗೆ ಕೆಲವು ಬ್ರಾಂಡ್ ನನ್ನ ಪರ್ಸ್ನಲಾಗಿ R15 ಯಾರು ಕಂಫರ್ಟ್ ಆಗಿದೆ ಅಂತ ಅನ್ಕೊಳ್ಳೋಂಗಿಲ್ಲ. ಸೊ ನಾನು ತೊಗೊಂಡ್ಬಿಟ್ಟಿದ್ದೀನಿ, ನನಗೆ ಇಷ್ಟ ಆಗಿದ್ದ ಗಾಡಿನ ಕಂಫರ್ಟ್ ಅಂತ ಅಂದ್ಕೊಳ್ಳೇಬೇಕು, ಅದನ್ನು ಬೇರೆ ಚಾನ್ಸ್ ಇಲ್ಲ ನನ್ನ ಹತ್ರ. ಇನ್ನು MT15 ಕೆಲವೊಬ್ರು ಅಂತಾರೆ ಓಕೆ ಕಂಫರ್ಟ್, ಕೆಲವೊಬ್ರು ಇಲ್ಲ ಅಂತಲೂ ಹೇಳ್ತಾರೆ. ಬಟ್ ಇದ್ರ ಒಳಗಡೆ ಪರ್ಸ್ನಲಾಗಿ ನಾ ರೈಡ್ ಮಾಡಿದ್ಮೇಲೆ ನಂಗೇನು ಫೀಲ್ ಆತಂದ್ರೆ ಕಂಫರ್ಟು ಐತಿ, ಪವರು ಐತಿ. ಆ್ಯಂಡ್ ನೋಡ್ತಾರೆ ಜನ ತಿರುಗಿ ಆ ಥರ ಐತಿ. ಇದನ್ನು ನೀವು ನೋಡ್ಬೋದು, ವೆಹಿಕಲ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾನೆ. ಅಷ್ಟೊಂದು ಭಾಳ ಹೈಟ್ ಇಲ್ಲ, ಮುಂದ್ಗಡೆ ಹ್ಯಾಂಡಲ್ ಬಾರ್ ಡೌನ್ ಐತಿ. ಎಕ್ಸಾಸ್ಟ್ ನೋಟ್ ಯಾವ ಥರ ಇದೆ ಅಂತಂದ್ರೆ ಇದ್ರ ಸಿಂಪಲ್ ಲೈಕ್ 155cc ಇಂಜಿನಿಗೆ ನೀವೇನು ಎಕ್ಸೆಪ್ಟ್ ಮಾಡ್ತೀರ ಅಂತೇಳಿ ಗೊತ್ತಿಲ್ಲ. ಅಂಥದ್ದೇನು ಸ್ವಲ್ಪ ನೋಡಿಲ್ಲ ಅಷ್ಟೇ. ನಾರ್ಮಲ್ ಎಕ್ಸಾಸ್ಟ್ ನೋಟ್ ಅಂಥದ್ದೇನು ಡಿಫ್ರೆಂಟಾಗಿ ಇದನ್ನು ಮಾಡಿದ್ದಿಲ್ಲ. ಲೈಕ್ 155cc ಎಷ್ಟು ಬೇಕು ಅಷ್ಟು ಐತಿದ್ರು ಒಳಗಡೆ. ನೀನು ಗಾಡಿ ರೈಡ್ ಮಾಡಿ ನೋಡ್ಬೇಕಂತಂದ್ರೆ ಹೆಂಗಿದೆ ಅನ್ಸಿ ಕುಂತ ಮೇಲೆ ಪೋಸ್ಚರ್ ನಿಮಗೆ ಸಿಂಪಲ್, ಕಾಲು ಆರಾಮಾಗಿ ನಿಲ್ಲುತ್ತವೆ. ಹೈಟ್ ಕಡಿಮೆ ಇರೋರಿಗೂ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ತೊಗೋಬೋದು ನೀವು ಇದನ್ನು. ಕಂಫರ್ಟ್ದಾಗ ಏನು ಕಾಂಪ್ರಮೈಸ್ ಇಲ್ಲ, ಕಂಫರ್ಟಾಗಿ ಅಂತೂ ಐತಿ ಗಾಡಿ, ಲಿಟ್ರಲಿ ಕಂಫರ್ಟ್ ಐತಿ. ಕಂಫರ್ಟ್ದಾಗ ಏನಂದ್ರೆ ಸರ್ ಗಾಡಿ ಹಂಗೈತಿ ಹಿಂಗೈತಿ ಅಂತ ಹೇಳಿದ್ರೆ ಸುಳ್ಳು ಆಗ್ತೈತಿ. ಫಸ್ಟ್ ಟೈಮ್ ರಿವ್ಯೂ ಮಾಡ್ಬೇಕಂತ ಇಸ್ಕೊಂಬಂದೇನು ಗಾಡಿ ಅವ್ರ ಹತ್ರ. ಇವಾಗ ಏನಾರು ನಾವೇನಾರ ಫುಲ್ ಓಪನ್ ಮಾಡ್ಕೊಂಡು 100 ಏನ್ರಿ ಹೊಡೆದ್ರೆ ಮತ್ತೆ ಅವ್ರ ಸೆಕೆಂಡ್ ಟೈಮ್ ಗಾಡಿನ ಕೊಡಂಗಿಲ್ಲ ನನಗೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಅದಕ್ಕೆ ಗಾಡ ಆರಾಮಾಗಿ ನೋಡೋಣ. ನೀವು ಹೇಳ್ಬೇಕು ಲೈಕ್ ಯಾರಾದರೂ ಯಮಹಾದಾಗ ಕಂಫರ್ಟಿಗೆ ಬೇಕಾ, ನಂಗೆ ಟೂರಿಂಗಿಗೆ ಬೇಕಂತ ಯಾರು ಥಿಂಕ್ ಮಾಡತ್ತಿದ್ರೆ ಅದ್ರ ರೀತಿ ನನಗೆ ಮೈಲೇಜು ಬೇಕಾ, ವ್ಯಾಲ್ಯೂ ಫಾರ್ ಮನಿ, ಕಂಪ್ಲೀಟ್ಲಿ ವ್ಯಾಲ್ಯೂ ಫಾರ್ ಮನಿ ಗಾಡಿ. ಅದರೊಳಗಂತೂ ದೂಸರ ಮಾತಿಲ್ಲ. ಸೊ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅಂದ್ಕೊಂಡವ್ರು ಬಂದು ಒಂದು ಸತಿ ಯಮ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿರಿ. ಗಾಡಿ ಟೆಸ್ಟೆಡಿಗೆ ಅವೈಲೇಬಲ್ ಐತಿ, ಟೆಸ್ಟೆಡ್ ಮಾಡಿರಿ. ನಂಗೆ ಫೈನ್ ಅಂತ ಅನ್ನಿಸ್ತು ಕಂಫರ್ಟಿಗೆಲ್ಲ. ಬಟ್ ಆಲ್ರೆಡಿ ನಾವು R15 ಓನರ್ ಆಗಿರೋದ್ರಿಂದ ನಂಗೆ ರೂಢಿ ಬಿದ್ದುಬಿಟ್ಟೈತಿ. ಹೆಂಗೆ ಅಂತಂದ್ರೆ ಮತ್ತು M ಸೀರೀಸ್ ಹೆಂಗೈತಿ, ಈಗ ನಮ್ಮ R15 M ಹೆಂಗೈತೆ ಅಂದ್ರೆ ಲೈಕ್ ಫೇರಿಂಗ್ ಇರೋದು, ಕಂಪ್ಲೀಟ್ಲಿ ಬಲ್ಕಿ ಸ್ಪೋರ್ಟ್ ಗಾಡಿ, ರೇಸ್ ಸೆಗ್ಮೆಂಟ್ ಗಾಡಿ. ಆ ಒಂದು ಲುಕ್ ಪೋಸ್ಚರ ಈಗ ಕುಂದು ಬಿಟ್ಟೈತಿ ಬಾಡಿ ಒಳಗಡೆ. ಈಗ ನಾ ಯಾವ್ದಾರ ನಾರ್ಮಲ್ ಗಾಡಿ ತೊಗೊಂಡು ಓಡಿಸ್ಬೇಕಂದ್ರೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಗುರು ಬಾಡಿ ಕೇಳಂಗಿಲ್ಲ, ಮೈಂಡ್ ಕೇಳಂಗಿಲ್ಲ. ಟ್ರಾಫಿಕ್ದಾಗೆಲ್ಲ ಆರಾಮಾಗಿ ನುಗ್ಗಿಸ್ಕೊಂಡು ಹೋಗ್ತಾ ಇರ್ಬೋದು. ಏನು ಲೈಕ್ ನಮ್ದು ಹಂಗಲ್ಲ, ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ಟ್ರಾಫಿಕ್ ಆದಿತ್ತ ಭಾಳ ಕಿರಿಕಿರಿ. ಈ ಗಾಡಿಗಳು ಹಂಗಿಲ್ಲ, ಆರಾಮಾಗಿ ಹೋಗ್ಬೋದು, ನೀವು ಅಡ್ಡಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅಷ್ಟೇ ಕುಂದ್ರ ಪೋಸ್ಚರ್ ನಿಮಗೆ ಭಾಳ ಫ್ರೆಂಡ್ಲಿ ಐತೆ. ಆರಾಮಾಗಿ ನೋ ಬ್ಯಾಕ್ ಪೈನ್, ನಥಿಂಗ್ ಎಲ್ಸ್. ಆರಾಮಾಗಿ ಕೂತ್ಕೊಂಡು ನೀವು ಎಷ್ಟಾದರೂ ಕವರ್ ಮಾಡ್ಬೋದು ಅನ್ಸುತ್ತೆ ಇದ್ರ ಒಳಗಡೆ. ನಾವು ಹೇಳ್ತೇವೆ ಒಂದು ಸತಿ ಬಂದು ಟೆಸ್ಟೆಡ್ ಎಲ್ಲ ಮಾಡಿರಿ, ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ನೋಡ್ರಿ ಗಾಡಿ. ನಮಗೆ ಈ ಗಾಡಿ ಟೆಸ್ಟೆಡ್ಗೆ ಅವೈಲೇಬಲ್ ಮಾಡಿಕೊಟ್ಟಿದ್ದ ಮಿಸ್ಟರ್ ವಿನಯ್ ಅಂತೇಳಿ, ಇಲ್ಲೇ ಇದಾರೆ ವಿನಯ್ ಅವರು. ನೋಡಿದ್ರಿ ರೈಡಿಂಗ್ ಪೋಸ್ಚರ್ ಯಾವ ಥರ ಐತೆ ಅಂತೇಳಿ. ಏನಂತ ಅಗ್ರೆಸಿವ್ ಆಗಿಲ್ಲ, ಆರಾಮಾಗಿ ಕೂತ್ಕೋಬೋದು ಗಾಡಿ ಮೇಲೆ. ಇದು ಯಮಹಾ XSR 155 ಚೆನ್ನಾಗೈತೆ ಗಾಡಿ. ಇವ್ರ ಹೆಸರು ವಿನಯ್ ಅಂತೇಳಿ ಸರ್. ಥ್ಯಾಂಕ್ಸ್ ಫಾರ್ ಟೆಸ್ಟೆಡ್.
ಹೆಂಗಿದೆ ಸರ್ ಪರ್ಫಾರ್ಮೆನ್ಸ್? ಸೊ ಪವರ್ ವೈಸ್ ನನಗೇನು ಡ್ರಾಪ್ ಅಂತ ಅನ್ಸಿಲ್ಲ. ಕುಂದಿರೋ ಪೋಸ್ಟರ್ ಸ್ವಲ್ಪ ಕಂಫರ್ಟಬಲ್ ಆಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. R15 ಇದಕ್ಕೆ ಕಂಪೇರ್ ಮಾಡಿದ್ರೆ ಇಂಜಿನ್ ಸೇಮ್ ಇದೆ, ಬಟ್ ಏನಾದ್ರೆ R15 ಬಂದು ನಿಮಗೆ ಸ್ಪೋರ್ಟ್ಸ್ ಇದು ಬರುತ್ತೆ, ಇದು ಸ್ವಲ್ಪ ರೆಟ್ರೋ ಲುಕ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಕಂಪ್ಲೀಟ್ಲಿ ಅದೆಲ್ಲ ಫೇರಿಂಗ್ ಎಲ್ಲ ಇರುತ್ತೆ, ಸ್ವಲ್ಪ ವೇಟ್ ಅಂತ ಅನ್ಸುತ್ತೆ. ಸೊ ಬಳಸುವಾಗೆಲ್ಲ ನೋಡ್ಕೋಬೇಕು ಆ ಕಡೆ ಈ ಕಡೆ. ಬಟ್ ಇದನ್ನ ಟ್ರಾಫಿಕ್ ಅಲ್ಲೆಲ್ಲ ಸಿಟಿ ರೈಡ್ ಚೆನ್ನಾಗಿದೆ, ಆರಾಮಾಗಿ ನುಡ್ಕೊಂಡು ಹೋಗ್ಬೋದು. ಕಂಫರ್ಟಬಲಿ ಅಂದ್ರೆ ಸ್ಟ್ರೇಟ್ ಕುಂತು ರೈಡ್ ಮಾಡಬಹುದು. ಬಟ್ MT ಕಂಪೇರ್ ಮಾಡಿದ್ರು MT ಸ್ವಲ್ಪ ಅಗ್ರೆಸಿವ್ ಅಂತ ಅನ್ಸ್ಬಿಡುತ್ತೆ ಟಾರ್ಕ್ ವೈಸ್ ಎಲ್ಲ. ಸ್ವಲ್ಪ ಅಗ್ರೆಸಿವ್ ಬರುತ್ತೆ ಸರ್. ಬಟ್ ರೆಟ್ರೋ ಒಳಗೆ ಸ್ಮೂತ್ ಆರಾಮ್ ಕಂಫರ್ಟಬಲ್ ರೈಡಿಂಗ್ ಬರುತ್ತೆ. ಓಕೆ, ಲೈಕ್ ನಮ್ದ್ರಲ್ಲೆಲ್ಲ ಫ್ಯಾಮಿಲಿಗೆ ಆಗಲ್ಲ, ಇವನ್ MT ಕೂಡ ಫ್ಯಾಮಿಲಿ ಕುಂದಿರ್ಸ್ಕೊಂಡು ಹೋಗಲ್ಲ, ಕರ್ಕೊಂಡು ಹೋಗೋ ಆಗಲ್ಲ. ಬಟ್ ಇದರಲ್ಲಿ ಆರಾಮಾಗಿ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇದಕ್ಕೆ ನೀವು ಅಡಿಷನಲ್ ಟೂರಿಂಗ್ ಆಕ್ಸೆಸರೀಸ್ ಕುಂದಿರ್ಸ್ಬೋದು, ಲೈಕ್ ಕ್ಯಾರಿಯರ್ ಪ್ಲೇಟ್, ಬ್ಯಾಕ್ ರೆಸ್ಟ್, ಅಂದ್ರೆ ಬ್ಯಾಕ್ ಸಪೋರ್ಟ್. ಇದೆಲ್ಲ ಕಂಪ್ನಿ ಫಿಟ್ಟಿಂಗ್ ಬರುತ್ತೆ ಈ ಗಾರ್ಡ್ಸ್ ಎಲ್ಲ? ಸರ್, ಇದು ಕಂಪ್ನಿ ಇಂಜಿನ್ ಗಾಡಿ ಇದೆ. ಅಡಿಷನಲ್ ಬೇಕಾದ್ರೆ ಮಾಡ್ಕೋಬಹುದು ಮಾಡಿಫಿಕೇಶನ್. ಅದ್ರ ಬಗ್ಗೆ ನಾನು ನಿಮ್ಗೆಲ್ಲ ಫೋಟೋಸ್ ಕೊಡ್ತೀನಿ. ಕೆಲವೊಂದು ವೆಹಿಕಲ್ ನಾವು ರೆಡಿ ಮಾಡಿರೋದು. ಓಕೆ, ಇದರಲ್ಲಿ ನೀವು ಕೆಫೆ ರೇಸರ್ ಮಾಡಿಫಿಕೇಶನ್ ಮಾಡಬಹುದು, ಅಂಡ್ ಸ್ಕ್ಯಾಂಬಿಂಗ್ ಲುಕ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಅವೆಲ್ಲ ಇದೆ. ಚೆನ್ನಾಗಿದೆ ರೈಡಿಂಗ್. ಪೋಸ್ಚರ್ ವೈಸ್ ನೋ ಪ್ರಾಬ್ಲಮ್. ಪವರ್ ವೈಸ್ 18.4 ಇದೆ ಅಲ್ಲ ಹಾರ್ಸ್ ಪವರ್. ನೀವು ಟಾರ್ಕ್ ಕೂಡ ಸೇಮ್ ಇದೆ, 18.4 ಇದೆ. ಸೇಮ್ ಬರುತ್ತೆ. 155cc ಲಿಕ್ವಿಡ್ ಕೋಲ್ಡ್ 4 ಸ್ಟ್ರೋಕ್ ಅಲ್ಲ, 4 ಸ್ಟ್ರೋಕ್ ಇಂಜಿನ್. ಡ್ಯುಯಲ್ ಚಾನಲ್ ABS ವಿತ್ TCS ಬರುತ್ತೆ, ಅಂಡ್ ಪ್ಲಸ್ ಬ್ಲೂಟೂತ್ ಫೀಚರ್ಸ್ ಇದೆ. ರೈಡಿಂಗ್ ಹಿಸ್ಟ್ರಿ, ಪಾರ್ಕಿಂಗ್ ಲೊಕೇಶನ್, ಕಾಲ್ ನೋಟಿಫಿಕೇಶನ್ಸ್, ಮೈಲೇಜ್ ಅಪ್ಡೇಟ್ ಎಲ್ಲ ಬರುತ್ತೆ. ಓಕೆ, ಟ್ರಿಪ್ ಸೆಟ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ. 4-ವೇ ಹಜಾರ್ಡ್ ಇದೆ. ಓಕೆ, ಇದು ಇಂಡಿಕೇಟರ್ಸ್ ಎಲ್ಲ LED ನೇ ಬರುತ್ತೆ ಅಥವಾ ಹಜಾರ್ಡ್ ಇದು LED ಬರುತ್ತೆ ಸರ್. ಎಲ್ಲ ಕಂಪ್ಲೀಟ್ ಅಪ್ಗ್ರೇಡ್ ಆಗಿರೋದಲ್ಲ ಇವಾಗ? ಟೋಟಲ್ LED. ಓಕೆ, ಏನಕ್ಕಂದ್ರೆ R5 ಕೆಲವೊಂದು ಹೆಜಾರ್ಡ್ ಬರುತ್ತಲ್ಲ, ವೇರಿಯೇಷನ್ ಚೇಂಜ್ ಆಗುತ್ತೆ ಅಂತ ಹೇಳಿ. R15 ಹೆಂಗಿದೆ ಅಂದ್ರೆ M ಅಲ್ಲಿ ಅಷ್ಟೇ ನಿಮಗೆ LED ಕೊಟ್ಟಿದ್ದಾರೆ. Would like to take notes. 30FT and ಅದರ ವೇರಿಯಂಟ್ಸ್ ಎಲ್ಲ ಹಲೋಜನ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಟೋಟಲ್ LED. ನೋಡಿದ್ರಲ್ಲ XSR 155 ಒಂದು ಚಲೋ ರೆಟ್ರೋ ಲುಕ್. ಯಾರಾದರೂ ಫ್ಯಾಮಿಲಿ ಪರ್ಸನ್ಸ್ ಮನೆ ಒಳಗಡೆ ಯೂಸ್ ಆಗಬೇಕು, ಕಾಲೇಜ್ ಹುಡುಗರು ಆರಾಮಾಗಿ ತಿರುಗಾಡ್ಬೇಕನ್ನೋಂಗಿದ್ರೆ ಯು ಡೆಫಿನೆಟ್ಲಿ ಗೋ ಫಾರ್ XSR 155. ಚೆನ್ನಾಗೈತಿ ಗಾಡಿ. ಟೆಸ್ಟಿಗೆ ಅವೈಲೇಬಲ್ ಇದೆ ಅಲ್ಲ ಸರ್? ಟೆಸ್ಟಿಗೆ ಅವೈಲೇಬಿಲಿಟಿ ಇದೆ. ಹುಬ್ಳಿ ಮೋಟಾರ್ ನೋಡ್ಕೊರಿ. ಓಕೆ, ನೋಡ್ರಿ ಹುಬ್ಳಿ ಮೋಟಾರ್ ಗೋಕುಲ್ ರೋಡ್ ಬ್ರಾಂಚ್ ಇದೆ. ಆರಾಮಾಗಿ ನೀವು ಇಲ್ಲಿ ಬಂದು ಟೆಸ್ಟ್ ಮಾಡ್ಕೊಂಡು ನೋಡ್ರಿ ಒಂದ್ಸತಿ ಗಾಡಿನ ಅವೈಲೇಬಲ್ ಇರುತ್ತೆ. 5 ಬ್ರಾಂಚಸ್ ಇದಾವೆ ಟೋಟಲಿ. ಹುಬ್ಳಿ ಇದು ಮೇನ್ ಲೊಕೇಶನ್, ಅಂಡ್ ಕೇಶಪುರ ಅಲ್ಲಿ ಒಂದಿದೆ, ಅಂಡ್ ಧಾರವಾಡ, ಲಕ್ಷ್ಮೇಶ್ವರ, ಗದಗ. ನೀವೆಲ್ಲ ನಿಯರ್ ಬೈ ಇರ್ತೀರಲ್ಲ, ಯಾರು ಬೇಕಾದ್ರೂ ಅಲ್ಲಿ ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರೆ ಟೆಸ್ಟೆಡ್ ಅವೈಲೇಬಿಲಿಟಿ ಇರುತ್ತೆ XSR ಅಲ್ಲಿ. ಸೊ ಅವ್ರು ಹೇಳ್ದಂಗೆ ಇವಾಗ 5 ಲೊಕೇಶನ್ ಒಳಗೆ ಐತಿಲ್ಲ ಆ್ಯಕ್ಚುಲಿ ಯಮಹದ. ಹೋಗಿ ಟೆಸ್ಟೆಡ್ ಮಾಡಿರಿ ನಿಮ್ಮ ನಿಯರೆಸ್ಟ್. ಬೇಕಂದ್ರೆ ಸುತ್ತಮುತ್ತ ಹುಬ್ಳಿ ಒಳಗೆ ಬರ್ಬೇಕಂತೇನಿಲ್ಲ. ನೀವು ಅವ್ರು ಹೇಳ್ದಂಗೆ ಲಕ್ಷ್ಮೇಶ್ವರ, ಗದಗ, ಕೇಶವಪುರದಾಗಿರೋ ಕೇಶವಪುರ್ಗೆ ಹೋಗ್ರಿ. ಎಲ್ಲಿ ನಿಮಗೆ ನಿಯರ್ ಆಗುತ್ತೆ ಅಲ್ಲಿ ಹೋಗಿ ಟೆಸ್ಟೆಡ್ ಮಾಡಿರಿ ವೆಹಿಕಲ್ನ. ಭಾಳ ಜಲ್ದಿ ನಾನು ನಮ್ಮ R15 ರಿವ್ಯೂ ಮಾಡ್ತೀನಿ. ಯಾಕಂದ್ರೆ ಇಲ್ಲಿವರೆಗೂ MP ವರೆಗೂ ರೈಡ್ ಹೋಗಿ ಬಂದೆ. MP ವರೆಗೂ ರೈಡ್ ಹೋಗಿ ಬಂದ ನನಗೊಂದು ಫೀಲ್ ಐತಿ ಗಾಡಿ ಬಗ್ಗೆ. ಜೆನ್ಯೂನ್ ಆಗಿ ಹೇಳ್ತೀನಿ. ಲೈಕ್ ಇಲ್ಲಿ ಯಮ ಶೋರೂಮ್ ಮುಂದೀನಿ, ನಿಮಗೆ ಯಮಾದು ಒಳ್ಳೇದು ಹೇಳ್ಬೇಕಾ? ಇಲ್ಲ, ನನಗೇನು ಅನ್ಸುತ್ತೆ ಅದನ್ನೇ ಹೇಳ್ತೇನೆ. ಲೈಕ್ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಯಮ ಫ್ಯಾಮಿಲಿ. ನಾನು ಪರ್ಟಿಕ್ಯುಲರ್ಲಿ ಯಮಹನ ತೊಗೊತಿರೋದು ಇಲ್ಲಿವರೆಗೂ. ಇನ್ನು ಮುಂದೆ ಯಮಹನ ತೊಗೊತೀನಿ. ನಾನು ಕಮಿಟ್ ಆಗಿಬಿಟ್ಟಿದ್ದೀನಿ. ಯಮ ಈಸ್ ಮೈ ಫೇವ್ರೇಟ್. ಲೈಕ್ ಇಂಜಿನ್ ರಿಲಯಬಿಲಿಟಿ, ಸ್ಪೀಡ್, ಎವ್ರಿಥಿಂಗ್ ಈಸ್ ಲೈಕ್ ನಂಗೆ ಅಟ್ಯಾಚ್ ಆಗಿಬಿಟ್ಟೈತಿ. ಸೊ ಆದಷ್ಟು ಜಲ್ದಿ R15 ವಿಡಿಯೋ ತೊಗೊಂಬರ್ತೇನೆ, ನಿಮ್ಗೆ ಜೆನ್ಯೂನ್ ರಿವ್ಯೂ ತೊಗೊಂಬರ್ತೀನಿ. XSRದ ಫಸ್ಟ್ ವಿಡಿಯೋ ನಂದು XSRದ. ಸೊ ಇವತ್ತು ಇವೆಂಟಿಗೆ ಬಂದವರು ಇವರೆಲ್ಲರೂ ಎಲ್ರಿಗೂ ಇದನ್ನು XSRನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಕೊಡಕತ್ತಾರ. ಅವ್ರು ಕುಂತ್ಕೊಂಡ್ಮೇಲೆ ನೀವು ನೋಡ್ಬೋದು ಇವಾಗ ಹೆಂಗಿದೆ ಅಂತಂದ್ರೆ ವೆಹಿಕಲ್. ಈಗ ಅವ್ರ ಹೈಟ್ ನೋಡ್ರಿ ನೀವು. ಅವ್ರ ಹೈಟಿಗೆ ಆರಾಮಾಗಿ ಅವ್ರು 2 ಕಾಲು ನಿಲ್ಲುತ್ತಾವೆ ಈಸಿಯಾಗಿ. ಆರಾಮಾಗಿ ಕಾಲು ಹತ್ತದಾವ. ಹೈಟ್ ಕಡಿಮೆ ಇರೋರಿಗೆ ಲೈಕ್ MT ನೀವು ಬೇರೆ ಯಾವ್ದಾದ್ರು ಕಂಪೇರ್ ಮಾಡಿದಾಗ ಹೈಟ್ ಕಡಿಮೆ ಇದೆ, ನಂಗೆ ವೆಹಿಕಲ್ ಸೆಟ್ ಆಗಲ್ಲ ಅನ್ನೋರಿಗೆ ಗಾಡಿ ಈಸಿಯಾಗಿ ಈಸಿಯಾಗಿ ಕೂತ್ಕೋಬೋದು ಆರಾಮಾಗಿ.